ವಿಜಯೇಂದ್ರ ಹಾಗೂ ವಿ ಸೋಮಣ್ಣ ನಡುವೆ ಮಾತಿನ ಮಲ್ಲಯುದ್ಧ ತಾರಕಕ್ಕೇರಿದೆ. ಹಾವೇರಿಯಲ್ಲಿ ನಿನ್ನೆ ಮಾತನಾಡಿರೋ ವಿಜಯೇಂದ್ರ ವಿರೋಧಿಗಳಿಗೆ ಠಕ್ಕರ್ ಕೊಟ್ಟಿದ್ದಾರೆ. ಯಡಿಯೂರಪ್ಪ ಸುಮ್ಮನಿದ್ದಾರೆ ಅಂದ್ರೆ ದೌರ್ಬಲ್ಯ ಅಂದ್ಕೊಳ್ಬೇಡಿ, ಅದನ್ನ ದೌರ್ಬಲ್ಯ ಅಂದ್ಕೊಂಡ್ರೆ ಮುಂದೆ ಬಹಳ ಪಶ್ಚಾತ್ತಾಪ ಪಡಬೇಕಾಗಲಿದೆ ಅಂತ ಗುಡುಗಿದ್ದಾರೆ. ಯಡಿಯೂರಪ್ಪ ನಾಯಕತ್ವದ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಯಡಿಯೂರಪ್ಪನವರ ನಾಯಕತ್ವದ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಬಂಧುಗಳ ಒಂದು ಮಾತನ್ನ ಹೇಳ್ತಾನೆ. ಆದ್ರೆ ಯಡಿಯೂರಪ್ಪನವ್ರ ಬಗ್ಗೆ ಯಡಿಯೂರಪ್ಪನ ಟೀಕೆ ಮಾಡ್ತಕ್ಕಂಥ ಕೆಲವ್ರನ್ನ ನಾನು ಗಮನಿಸ್ತಾ ಇದ್ದೇನೆ. ಬಂಧುಗಳ ಈ ವೇದಿಕೆ ಮೂಲಕ ಒಂದು ಮಾತನ್ನ ನೇರವಾಗಿ ಹೇಳ್ತಕ್ಕಂಥ ಪ್ರಯತ್ನ ಮಾಡ್ತಾನೆ. ಯಡಿಯೂರಪ್ಪನವರು ಸುಮ್ಮನಿದ್ದಾರೆ ಅಂತ ಹೇಳಿದ್ರೆ ಅದವ್ರ ವೀಕ್ನೆಸ್ ಅಂತ ಹೇಳ್ಕೊಂಡು ತಪ್ಪಾಗ್ತದೆ. ಯಡಿಯೂರಪ್ಪರು ಮೌನವಾಗಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಅಂತಂದ್ರೆ ಯಡಿಯೂರಪ್ಪರ ಉದ್ದೇಶ ಇರ್ತಕ್ಕಂಥದ್ದು. ಸನ್ಮಾನ್ಯ ಯಡಿಯೂರಪ್ಪರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ದಿನದಂದನೂ ಕೂಡ ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತರ್ತೇನೆ ಅಂತಕ್ಕಂಥ ಮಾತನ್ನು ಯಡಿಯೂರಪ್ಪರು ಹೇಳಿದ್ದಾರೆ. ಇನ್ನು ವಿಜಯೇಂದ್ರ ಹೇಳಿಕೆಗೆ ಸೋಮಣ್ಣ ಕೌಂಟರ್ ಕೊಟ್ಟಿದ್ದಾರೆ. ಬಿಎಸ್ವೈಗೆ ಬಿಎಸ್ವೈ ಸಾಟಿ, ಸೋಮಣ್ಣಗೆ ಸೋಮಣ್ಣ ಸಾಟಿ. ಯಡಿಯೂರಪ್ಪ ನಿಮಗಷ್ಟೇ ಅಲ್ಲ, ನಮಗೂ ನಾಯಕರೇ. ಅನೇಕ ಗಣ್ಯರ ಸಾಲಿನಲ್ಲಿ ಯಡಿಯೂರಪ್ಪ ಕೂಡ ಒಬ್ರು. ವಿಜಯೇಂದ್ರ ಏನೋ ಮಾಡಬೇಕೋ ಆ ಕಡೆ ಗಮನ ಕೊಡ್ಲಿ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಯಡಿಯೂರಪ್ಪನವ್ರ ಬಗ್ಗೆ ನಾವೆಲ್ಲೂ ಕೂಡ ಏನೋ ಒಂದು ಮಾತಾಡೋರಲ್ಲ. ಯಡಿಯೂರಪ್ಪನವ್ರು ರಿವ್ಯೂ ಎಷ್ಟು ನಿಮ್ಮ ತಂದೆ ಆಗಿರ್ಬೋದು. ನಾನು ಇಷ್ಟೇ ವಿಜಯೇಂದ್ರ ಅವ್ರಿಗೆ ಹೇಳೋದು, ಯಡಿಯೂರಪ್ಪನವರು ನಿಮಗೊಬ್ಬರಿಗೆ ನಾಯಕರಲ್ಲ, ನಮಗೂ ನಾಯಕರೇ, ನಿಮ್ಮ ತಂದೆ. ಹಾಗಾಗಿ ಅವರನ್ನು ಮುಂದಿಟ್ಕೊಂಡು ವಿಜಯೇಂದ್ರ ಒಬ್ಬ ಯುವಕ ಇದ್ದಾನೆ, ಬೆಳಿಬೇಕಾದವರು ಇದ್ದಾರೆ. ಅವರ ಒಂದು ಭಾವನೆಗಳನ್ನು ಅವ್ರ ಮುಂದೆ ಏನಾಗಬೇಕು ಅನ್ನೋ ಒಂದು ಕನಸನ್ನು, ಆ ಕನಸಿನಲ್ಲಿ ಅವ್ರು ಹೆಜ್ಜೆ ಹಾಕಿದ್ರೆ ಇನ್ನೂ ಹೈ ಕ್ಲಾಸಿಗೆ ಇರ್ತದೆ. ಯಡಿಯೂರಪ್ಪನವ್ರ ಹೋರಾಟನ 100 ಜನ್ಮ ಎತ್ತದ್ದು ನಾವು ಯಾರೂ ಮಾಡೋಕ್ಕಾಗೋದಿಲ್ಲ. ಇನ್ನು ಯಡಿಯೂರಪ್ಪ ಮಾತನಾಡಿದ್ದು ಸೋಮಣ್ಣಗೆ ಯಾವುದೇ ಅಸಮಾಧಾನ ಇಲ್ಲ, ದೆಹಲಿಯಲ್ಲಿ ಅವರನ್ನ ಕರೆಸಿ ಮಾತನಾಡಿದ್ದಾರೆ ಅಂತ ಹೇಳಿದರು. ಕರೆಸಿ ಮಾತನಾಡಿದ್ದಾರೆ, ಎಲ್ಲ ಸರಿ ಹೋಗುತ್ತೆ, ಯಾವುದೇ ಗೊಂದಲ. ಏನ್ ನಾವ್ಯಾರು ಇದುವರೆಗೂ ಅವ್ರನ್ನ ಭೇಟಿ ಮಾಡಿದ್ರೆ 3 ತಿಂಗಳಾಯ್ತು. ಯಾರನ್ನು ಕಡೆಗಣನೆ ಮಾಡೋ ಪ್ರಶ್ನೆ ಇಲ್ಲ. ಎಲ್ಲರೂ ಪಕ್ಷಕ್ಕೆ ಕೆಲಸ ಮಾಡಬೇಕು. ವಿಜಯೇಂದ್ರನೂ ಕೆಲಸ ಮಾಡ್ತಾ ಇದ್ದಾರೆ, ಸೋಮಣ್ಣನೂ ಕೆಲಸ ಮಾಡ್ತಿದ್ದಾರೆ. ಉಳಿದವರು ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು. 1 ಪಾಯಿಂಟ್ ಪ್ರೋಗ್ರಾಮ್ ನಮ್ಮದು. ಬೇರೆ ಬೇರೆ ವಿಷಯಗಳ ಬಗ್ಗೆ ನಾವು ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ಎಲ್ಲ ಚರ್ಚೆ ಆಗೇ ಆಗುತ್ತೆ. ಗೆಲ್ಲುವಂಥ ಒಂದು ಅವಕಾಶ ಜಾಸ್ತಿ ಇರೋದ್ರಿಂದ ಅಭ್ಯರ್ಥಿಗಳ ಸಂಖ್ಯೆನೂ ಜಾಸ್ತಿ ಇದೆ. ಸಚಿವ ವಿ ಸೋಮಣ್ಣ ಅವರಿಗೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಎಲ್ಲವೂ ಸರಿಯಾಗಿದೆ ಅಂತ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ಯಡಿಯೂರಪ್ಪ ಎಲ್ಲರಿಗಿಂತ ಎತ್ತರದ ಲೀಡರ್ ಅಂತ ಮುಖ್ಯಮಂತ್ರಿ ಹೇಳಿದರು. ಏನು ಭಿನ್ನಾಭಿಪ್ರಾಯ ಏನಿಲ್ಲ ಅವರಲ್ಲಿ. ಇಲ್ಲ ದಿಲ್ಲಿಗೆ ಹೋಗಿದ್ದವ್ರು ಬೇರೆ ಕಾರಣ, ಆದರೆ ಭಿನ್ನಾಭಿಪ್ರಾಯ ಏನಿಲ್ಲ. ಯಡಿಯೂರಪ್ಪ ಜೊತೆಗೆ ಯಾರ್ದು ಭಿನ್ನಾಭಿಪ್ರಾಯ ಇಲ್ಲ, ಇದೊಂದು ತಿಳ್ಕೊಂಡ್ಬಿಡಿ. ಅವ್ರು ಹೇಳಿದ್ರು ನನ್ನ ತಂದೆ ಮಗನ ಸಂಬಂಧ ಇದೆ ಅಂತ. ಅವರು ತಂದೆ ಸ್ಥಾನದಲ್ಲಿದ್ದಾರೆ. ಕೆಲವೊಮ್ಮೆ ಸಂದರ್ಭದಲ್ಲಿ ಕೆಲವು ವಿಚಾರಗಳಲ್ಲಿ ನಮ್ಮನ್ನು ಕೇಳಬೇಕು ಮಾಡಬೇಕು ಅನ್ನುವಂಥ ಆಸೆಗಳಿರ್ತದೆ. ಅಷ್ಟು ಬಿಟ್ಟರೆ ಯಡಿಯೂರಪ್ಪನವರು ಎಲ್ಲರಿಗಿಂತ ಎತ್ತರದ ಲೀಡರು, ತಂದೆ ಸಮಾನ. ನಮ್ಮನ್ನೆಲ್ಲ ಮಕ್ಕಳ ಥರನೇ ಬೆಳೆಸಿರೋದು, ನೋಡಿರೋದು. ಕೆಲವು ಸಂದರ್ಭಗಳಲ್ಲಿ ಆ ಮಕ್ಕಳಿಗೆ ಈ ಮಕ್ಕಳಿಗೆ ಒಂದು ಸ್ವಲ್ಪ ನೋಡಿ ಅಂತದ್ದು ಇರ್ತದೆ. ನಾನು ಯಾವುದೇ ಲಿಂಗಾಯತ ವಿರೋಧಿ ಹೇಳಿಕೆ ನೀಡಿಲ್ಲ, ಸಮುದಾಯದ ಒಗ್ಗಟ್ಟನ್ನ ಕಾಂಗ್ರೆಸ್ ಒಡಿತಾ ಇದೆ ಅಂತ ಬಿಜೆಪಿ ಶಾಸಕ ಸಿಟಿ ರವಿ ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನವರು ಸುಳ್ಳು ಸುದ್ದಿ ಹಬ್ಬಿಸುವ ಹಂತಕ್ಕೆ ತಲುಪಿದ್ದಾರೆ. ಬಿಜೆಪಿಯ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡಿಸುವ ಪ್ರಯತ್ನವನ್ನ ಪಡ್ತಿದ್ದಾರೆ. ನನ್ನ ವಿರುದ್ಧ ಅಪಪ್ರಚಾರ ಅಂತ ಸಿಟಿ ರವಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಚಿಕ್ಕಮಗಳೂರಿನ ಮೂಡಿಗೆರೆ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟವಾಗಿದೆ. ಹಾಲಿ ಶಾಸಕ ಎಂಪಿ ಕುಮಾರಸ್ವಾಮಿ ವಿರುದ್ಧ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಶಾಸಕರ ವಿರುದ್ಧ ಬಹಿರಂಗ ಸಭೆ ನಡೆಸಿ ಕಾರ್ಯಕರ್ತರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಹಾಲಿ ಶಾಸಕ ಎಂಪಿ ಕುಮಾರಸ್ವಾಮಿ ಬಿಟ್ಟು ಬೇರೆಯವರಿಗೆ ಟಿಕೆಟ್ ನೀಡುವಂತೆ ಬಿಜೆಪಿ ಕಾರ್ಯಕರ್ತರು ಒತ್ತಾಯವನ್ನು ಮಾಡಿದ್ದಾರೆ. ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಬಿಜೆಪಿ ಬಣ ರಾಜಕೀಯ ಬೀದಿಗೆ ಬಿದ್ದಿದೆ. ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆಗೆ ಅಭೂತಪೂರ್ವ ಬೆಂಬಲ ಸಿಕ್ಕಿದೆ. ಮೋದಿ ನಾಯಕತ್ವವನ್ನ ಇಡೀ ಜಗತ್ತು ಮೆಚ್ಚಿಕೊಂಡಿದೆ. ಮುಂದಿನ ಚುನಾವಣೆಯಲ್ಲಿ 140ಕ್ಕೂ ಹೆಚ್ಚು ಸ್ಥಾನವನ್ನ ಪಡೆದು ಅಧಿಕಾರಕ್ಕೆ ಬರುತ್ತೆ ಅಂತ ಜಗದೀಶ್ ಶೆಟ್ಟರ್ ಹೇಳಿದರು. ಡಿಕೆಶಿ ಸಿದ್ದರಾಮಯ್ಯ ಅಧಿಕಾರದ ಭ್ರಮೆಯಲ್ಲಿದ್ದಾರೆ, ಸೂಟು ಬೂಟು ಹೊಲಿಸಿಕೊಂಡು ತಿರುಕನ ಕನಸು ಕಾಣ್ತಿದ್ದಾರೆ ಅಂತ ಶೆಟ್ಟರ್ ಕಿಡಿಕಾರಿದರು. ಹಾಸನ ಜೆಡಿಎಸ್ ಟಿಕೆಟ್ ಗೊಂದಲಕ್ಕೆ ತೆರೆ ಬಿದ್ದಿಲ್ಲ. ಸದ್ಯ ಹಾಸನ ಟಿಕೆಟ್ ವಿಚಾರಕ್ಕೆ ಕೆಎಂ ರಾಜೇಗೌಡ ಎಂಟ್ರಿ ಕೊಟ್ಟಿದ್ದಾರೆ. ಮಾಜಿ ಸಿಎಂ ಕುಮಾರಸ್ವಾಮಿ ಮಾತನಾಡಿದ್ದು, ಕೆಎಂ ರಾಜೇಗೌಡಗೆ ರೆಡಿ ಇರಿ ಅಂತ ಹೇಳಿದ್ದೇನೆ. ರಾಜೇಗೌಡರ ಬಗ್ಗೆ ದೇವೇಗೌಡರ ಮುಂದೆ ಚರ್ಚೆ ಆಗಿದೆ. ಆದರೆ ದೇವೇಗೌಡ ಹಾಗೂ ರೇವಣ್ಣ ಜೊತೆ ಚರ್ಚಿಸಿ 10 ದಿನದ ಒಳಗಡೆ ಅಭ್ಯರ್ಥಿ ಫೈನಲ್ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ.
ಹಾಸನದಲ್ಲಿ ಜೆಡಿಎಸ್ ಟಿಕೆಟ್ ಗೊಂದಲದ ಮಧ್ಯೆ ಸ್ವರೂಪ್ ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಹಾಸನದಲ್ಲಿ ಸ್ವರೂಪ್ ಪ್ರಕಾಶ್ ಅಬ್ಬರದ ಪ್ರಚಾರ, ಪಂಚರತ್ನ ಯಾತ್ರೆ ನಡುವೆ ಅತ್ತ ಸ್ವರೂಪ್ ಭರ್ಜರಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನೂರಾರು ಬೆಂಬಲಿಗರ ಜೊತೆ ಪ್ರಚಾರ ನಡೆಸ್ತಾ ಇರುವಂತಹ ಸ್ವರೂಪ್ ಭವಾನಿ ರೇವಣ್ಣ ಹಿಂದೆ ಸರಿಯುತ್ತಲೇ ಆಕ್ಟಿವ್ ಆಗಿರುವಂಥದ್ದು. ಸ್ವರೂಪ್ ರಾಜೇಗೌಡ ಹೆಸರು ಪ್ರಸ್ತಾಪ ಆಗುತ್ತಾ ಸಂದರ್ಭದಲ್ಲಿ ಫೀಲ್ಡಿಗಿಳಿದಿದ್ದಾರೆ. ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ದಳಪತಿಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ರಾಜಕೀಯದಲ್ಲಿ ಸ್ವಂತ ಅಣ್ಣ ತಮ್ಮಂದಿರೇ ಯುದ್ಧಕ್ಕೆ ನಿಲ್ತಾರೆ, ಅಣ್ಣ ತಮ್ಮಂದಿರೇ ಬೇರೆಯಾಗಿ ಹೋಗ್ತಾರೆ. ಹೌದು, ನಮಗೂ ಅವರಿಗೂ ಭಿನ್ನಾಭಿಪ್ರಾಯ ಬಂತು, ಬೇರೆಯಾಗ್ಬಿಟ್ಟಿದೀವಿ ಅಂತ ಹೇಳಿದ್ರು. ನಾನೇನು ಯಾರಿಗೂ ಮೋಸ ಮಾಡಿಲ್ಲ, ಪಕ್ಷ ದ್ರೋಹ ಮಾಡಿಲ್ಲ, ಯಾರಿಗೂ ಕೆಟ್ಟ ಹೆಸರು ತಂದಿಲ್ಲ. ನಿಮ್ಮ ಪಾಡಿಗೆ ನೀವಿರಿ, ನಮ್ಮ ಪಾಡಿಗೆ ನಾನಿರ್ತೀನಿ ಅಂತ ಪರೋಕ್ಷವಾಗಿ ಜೆಡಿಎಸ್ ನಾಯಕರ ವಿರುದ್ಧ ಗುಡುಗಿದ್ದಾರೆ. ಹೌದು, ರಾಜಕೀಯದಲ್ಲಿ ಸ್ವಂತ ಅಣ್ಣ ತಮ್ಮಂದ್ರೆ ಯುದ್ಧಕ್ಕೆ ನಿಲ್ತಾರೆ, ಸ್ವಂತ ಅಣ್ಣ ತಮ್ಮಂದ್ರೆ ಬೇರೆ ಆಗಿ ಹೋಗ್ತಾರೆ. ಹೌದು, ನಮಗೂ ಅವ್ರಿಗೂ ಭಿನ್ನಾಭಿಪ್ರಾಯ ಬಂದಿದೆ, ಎಲ್ಲರಿಗೂ ಗೊತ್ತಿದೆ. ಅವತ್ತು ಜಾತ್ರೆಗಳಿದಾವೆ, ನಾನು ಬರೋಕ್ಕಾಗಲ್ಲ, ಇಲ್ಲಿ ವರ್ಷ ಜಾತ್ರೆಗಳಿದಾವೆ, ನಾನು ಬರೋಕ್ಕಾಗೋದಿಲ್ಲ ಅಂತ ಹೇಳಿ ಹೋಗಿ ನಾನು ಹೇಳಿ ಬಂದ್ರು ಕೂಡ ಚಾಕ್ ಹಾಕೋದ ಚೂರಿ ಹಾಕೋದ ಅಂತ ಇವ್ರು ಮಾತಾಡಿದ್ರೆ ಅವ್ರ ಜೊತೆ ಉರಿಗೌಡ ನಂಜೇಗೌಡ ವಿವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಮುನಿರತ್ನಗೆ ಒಕ್ಕಲಿಗರ ಬಗ್ಗೆ ಏನ್ರಿ ಗೊತ್ತು? ಮುನಿರತ್ನನಿಗೆ ಸಂಶೋಧನೆ ಮಾಡಿ ಸಿನಿಮಾ ತೆಗೆಯೋದಕ್ಕೆ ಸಬ್ಜೆಕ್ಟ್ ಕೊಟ್ಟಿದ್ದಾರಂತ. ಮುನಿರತ್ನನಿಗೆ ಮಂಡ್ಯ ಜಿಲ್ಲೆ ಒಕ್ಕಲಿಗರ ಬಗ್ಗೆ ಗೊತ್ತಿದೆಯಾ ಅಂತ ಕಿಡಿಕಾರಿದರು. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ಟೋಲ್ ವಿರೋಧಿ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು. ರಾಮನಗರದ ಕಣಮಿಣಕಿ ಟೋಲ್ ಪ್ಲಾಜಾ ಬಳಿ ನೂರಾರು ಜೆಡಿಎಸ್ ಕಾರ್ಯಕರ್ತರು ಅವೈಜ್ಞಾನಿಕ ಕಾಮಗಾರಿ, ಅಪೂರ್ಣ ಕಾಮಗಾರಿ, ಇಷ್ಟಾದರೂ ಟೋಲ್ ಸಂಗ್ರಹ ಮಾಡ್ತಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಈ ವೇಳೆ ಪೊಲೀಸರು ನಿಖಿಲ್ ಕುಮಾರಸ್ವಾಮಿ ಹಾಗೂ ಶಾಸಕ ಎ ಮಂಜು ಅವರನ್ನ ವಶಕ್ಕೆ ಪಡೆದರು. ಈ ವೇಳೆ ಮಾತನಾಡಿರೋ ನಿಖಿಲ್ ಹಾಗೂ ಶಾಸಕ ಎ ಮಂಜು, ಜನರಿಂದ ಸರ್ಕಾರ ಹಣವನ್ನ ಲೂಟಿ ಮಾಡುತ್ತಿದ್ದಾರೆ, ಈವರೆಗೆ ಯಾವುದೇ ಸೌಲಭ್ಯ ಕಲ್ಪಿಸಿಲ್ಲ, ಏಕಾಏಕಿ ಟೋಲ್ ಸಂಗ್ರಹಕ್ಕೆ ಮುಂದಾಗಿದ್ದಾರೆ ಅಂತ ಕಿಡಿಕಾರಿದರು. ಇವತ್ತಿನ ಈ ಒಂದು ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯ ಟೋಲಿನ ಕಲೆಕ್ಷನ್ ವಿಚಾರವಾಗಿ ಈ ಒಂದು ಪ್ರತಿಭಟನೆ ಪಕ್ಷಾತೀತವಾದಂತ ಒಂದು ಪ್ರತಿಭಟನೆ. ಇದು ಪ್ರತಿಯೊಬ್ಬ ಕನ್ನಡಿಗರಲ್ಲೂ ಇರ್ತಕ್ಕಂತ ಒಂದು ಆಕ್ರೋಶ. ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ತರಾತುರಿಯಲ್ಲಿ ಬಂದು ಈ ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನ ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಿದ್ರು. ಇದು ಲೋಕಾರ್ಪಣೆ ಮಾಡಿದ್ರ ಅಥವಾ ಟೋಲಾರ್ಪಣೆ ಮಾಡಿದ್ರ ಅಂತಕ್ಕಂಥದ್ದು ಇವತ್ತು ಜನಸಾಮಾನ್ಯ. ಟೋಲ್ ಸಂಗ್ರಹ ವಿಚಾರಕ್ಕೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ನಡುವೆ ಟಾಕ್ ವಾರ್ ಜೋರಾಗಿದೆ. ಮೂಲ ಸೌಕರ್ಯಗಳೇ ಕಲ್ಪಿಸಿಲ್ಲ, ಈ ಟೋಲ್ ಎಲ್ರಿಗೂ ಮಾರಕ ಅಂತ ಡಿಕೆಶಿ ಕಿಡಿಕಾರಿದ್ರು. ಡಿಕೆಶಿ ಆರೋಪಕ್ಕೆ ಸಿಎಂ ತಿರುಗೇಟನ್ನು ಕೊಟ್ಟಿದ್ದಾರೆ. ಸರ್ವಿಸ್ ರಸ್ತೆಯಲ್ಲಿ ಸಂಚಾರಕ್ಕೆ ಅವಕಾಶವಿದೆ ಅಂತ ಹೇಳಿದ್ರು. ನಿನ್ನೆ ಅಷ್ಟೇ ಹೇಳಿದ್ದಾರೆ ಅಲ್ಲಿನ ಶ್ರೀಧರನ್ ಅವರು, ಸರ್ವಿಸ್ ರಸ್ತೆ ಪೂರ್ಣ ಆಗಿಲ್ಲ ಅಂತ, ಆದರೆ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಕಾನೂನು ಪ್ರಕಾರವೇ ಎಲ್ಲವೂ ಆಗ್ತಾ ಇದೆ ಅಂತ ಹೇಳಿದ್ದಾರೆ.